ನೋಡ್ತಾ ಇರ್ಬೋದು. ಇವತ್ತು ಒಬ್ಬರು ಹೊಸ ಕೈ ಅವರ ಒಂದು ಜಾಗಕ್ಕೆ ಬಂದಿದ್ದೀವಿ. ಅವರು ಈ ವರ್ಷ ಬಂದಿದ್ದಾರಾ ಅಥವಾ ಹಳೆಪುರ ಹೆಂಗೆ ಅಂತ ಕೇಳ್ಕೊಂಡು ತಿಳ್ಕೊಳ್ಳೋಣ. ಹಾಗೇನೆ ವರ್ಷಕ್ಕೆ ಒಂದೇ ಒಂದು ಕಾರಣಕ್ಕೆ ಲೊಕೇಶನ್ ಒಂದೇ ಮಾತು ಹೇಳ್ತಾ ಇದ್ದೀನಿ. ಇವಾಗ ಯಾರ್ಯಾರು ಏನೇನೋ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಯಾವುದೋ ಈ ದುಂಡು ಮಲ್ಗೆ ಅಂತೆ ಏನೇನೋ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅಣ್ಣ ಒಂದು ಹಳ್ಳಿ ಕಾರ್ ಅನ್ನೋದು ಪ್ರಭೇದ. ಇವಾಗ ನೀವೇನು ಹೇಳ್ತಾ ಇದ್ದೀರ, ಹಳ್ಳಿ ಕಾರು ಅಮೃತ ಮಾಲ್ ಮಿಕ್ಸ್ ಆಗಿ ಏನಾದ್ರು ಹುಟ್ಟಿದಾಗ ಅದೊಂದು ಲೆಕ್ಕಾಚಾರಕ್ಕೆ ಒಂದು ಸ್ವಲ್ಪ ಗುಜ್ಮಾವು ಅನ್ನೋ ಲೆಕ್ಕಾಚಾರಕ್ಕೆ ಬರುತ್ತೆ. ಒಂದು ಸ್ವಲ್ಪ ಹಳೆ ಅಗಲ ಇದ್ದು ಗಂಧಳೆ ಜಾಸ್ತಿ ಇದ್ದು ಅವೆಲ್ಲ ಇದ್ದಾಗ ಅದನ್ನು ಏನು ಮಾಡ್ತೀವಿ, ಗುಜ್ಮಾವು ಅಂತೀವಿ, ಅಮೃತ ಮಾಲ್ ಅಂತೀವಿ. ಆ ಎತ್ತನ ವಿಂಗಡಣೆ ಮಾಡ್ತೀವಿ. ಎತ್ತಲ್ಲಿ ಈ ಹಳ್ಳಿ ಕಾರ್ ಎತ್ಕೊಳ್ಳೋದು 4 ಪ್ರಭೇದ ಇರೋದು. ಒಂದು ಸೂಜ್ ಮಲ್ಗೆ ಅದನ್ನ ಒಬ್ದಿರು ಹೇಳ್ಕೊಟ್ರು. ಸ್ವಲ್ಪ ಜಾತಿ ಚೆನ್ನಾಗಿ ಯಾವ್ದು ತೋರ್ತವೆ, ಥರ ಸಿಲ್ಕ್ ಇರಬೇಕು, ಚಕ್ಳ ಮಂದ ಇರಬಾರ್ದು, ಆ ಲೆಕ್ಕಾಚಾರಕ್ಕೆ ಗಂಧಳೆ ಜಾಸ್ತಿ ಇಲ್ಲದೆ ಜಾತಿ ಇವಿ ತೋರ್ತಾವೆ ನೋಡಿ, ಅಂಥವು ಸೂಜಿ ಮಲ್ಗೆ ಅಂತ ನಮ್ಮ ತಂದೆಯವರು ಹೇಳ್ಕೊಟ್ಟವ್ರೆ. ಒಳ್ಳೆ ಒಂಥರ ಸಿಲ್ಕ್ ಇದ್ದಂಗೆ ಇರಬೇಕು. ಹೌದು, ರೇಷ್ಮೆ ಬಣ್ಣ, ರೇಷ್ಮೆ ಥರನೇ ಇರಬೇಕು. ಇದು ಚರ್ಮ ತೆಳ್ಳಗಿರ್ಬೇಕು. ಅದನ್ನು ನಾವು ಸೂಜಿ ಮಲ್ಗೆ ಅಂತೀವಿ. ಸಣ್ಣ ಬುರ್ಡೆ ಉಟ್ಕೊಂಡು ಅವೆಲ್ಲ ಹಂಗೆಲ್ಲ ಹುಟ್ಟಾಗ ಅದನ್ನ ಸೂಜಿ ಮಲ್ಗೆ ಅಂತ ನಾವು ಅಪ್ಪ ಹೇಳ್ಕೊಟ್ಟೈತೆ ನನಗೆ. ಅದು ಬಿಟ್ಟರೆ ಗುಜ್ಮಾವು. ಗುಜ್ಮಾವು ನಿಮ್ಗೆ ಗೊತ್ತು, ಒಂಚೂರು ಚಕ್ಳ ಮಂದ ಇರ್ತದೆ, ಒಂಚೂರು ಹಣೆ ಅಗಲ ಬರ್ತದೆ, ಸ್ವಲ್ಪ ಗಂಧ ಜಾಸ್ತಿ ಬಂದು ಇವೆಲ್ಲ ಲೆಕ್ಕಾಚಾರಕ್ಕೆ ಬಂದಾಗ ಅದು ಉದ್ದಾಪನ್ನ ಚೆನ್ನಾಗೇ ಇರ್ತವೆ. ಅದನ್ನ ಗುಜ್ಮಾವು ಅಂತೀವಿ ಒಂಚೂರು. ಅದು ಬಿಟ್ಟು ಬೆಟ್ಟದಪುರ ದನ ಅಂತೀವಿ. ಬೆಟ್ಟದಪುರದವ್ ನಿಮ್ಗೆ ಗೊತ್ತು, ಅವ್ನು ಸ್ವಲ್ಪ ಇರ್ತವೆ, ತುಂಡ ಇರ್ತವೆ, ಎತ್ತರ ಜಾಸ್ತಿ ಇರಲ್ಲ, ಅಂಥವ್ದ ನಾವು ಬೆಟ್ಟದಪುರ ದನ ಅಂತೀವಿ. ಅಮರಾವತಿ ಕೇಳಿದ್ದೀರಾ? ಅಮರಾವತಿ ಅಂದ ತಕ್ಷಣ ಅದೊಂದು ರೇಷ್ಮೆನೆ ಬಿಡಿ, ಯಾಕೆ ಅಂದ್ರೆ ಅದ ಬಣ್ಣನೇ ಬರ್ತದೆ, ಕೆಂಚಕ್ಕೆ ಬರ್ತದೆ. ಅದನ್ನೇ ಒಂಥರ ಇದು ಮಾಡ್ತಾರೆ. ಅಣ್ಣ ಇಷ್ಟೇ ಅಣ್ಣ ಪ್ರಭೇದ, 4 ಪ್ರಭೇದ ಇರೋದು. ಇದರಲ್ಲಿ ಯಾವ್ದಾದ್ರು ಒಳ ಹೊಸ್ತಾಗಿ ಉಟ್ಕೊಂಡಿದೆ. ದುಂಡು ಮಲ್ಗೆ ಅಂತೆ, ಜಾಜಿ ಸಂಪಿಗೆ ಅಂತೆ, ಕೆಂಡ ಸಂಪಿಗೆ ಅಂತೆ, ಸುಗಂಧ ರಾಜ ಅಂತೆ ಎಲ್ಲ ಏನೇನೋ ಹೇಳ್ತಾರೆ. ಆಮೇಲೆ ಯುವಕರಿಗೆ ಆ ಥರ ದಿಕ್ಕು ತಪ್ಪಿಸ್ಬಾರ್ದು. ಇವತ್ತು ನಮ್ಮ ಅಪ್ಪದಿರು ನಮ್ಮ ತಾತೀರು ಏನು ದಾರಿ ಮಾಡಿಕೊಟ್ಟವ್ರೆ, ಹಾದಿ ಹಾಕ್ಕೊಟ್ಟವ್ರೆ, ಅದನ್ನ ನಡೆಸ್ಕೊಂಡು ಇವತ್ತು ಅವ್ರು ಬಿಟ್ಟು ಕೊಟ್ಟಿದ್ದನ್ನ ನಾವು ಜಾತ್ರೆ ಮಾಡ್ತಾ ಇದೀವಿ. ಅಣ್ಣ ಇವಾಗ ಇನ್ನೇ ಒಂದೇ ಒಂದು ಹೇಳ್ತೀನಿ, ಈ ಬೇಬಿ ಬೆಟ್ಟದಲ್ಲಿ ಬಂದು ಒಂದು ನಮ್ಮ ಪೈಲ್ವಾನ್ ಪ್ರಕಾಶನ ನೋಡೋದೇ ಒಂದು ಖುಷಿ. ಹೌದು, 1980ರಿಂದನೂ ದನ ಕಟ್ತವ್ರು. ಅವರು ಮುಡುಕ್ತರೆಯಿಂದ ಕಟ್ಕೊಂಡ್ ಬಂದಿದ್ದಾರೆ. ಅವರು ವರ್ಷ ಒಂದು ಜಾತ್ರೆ ಮಾಡ್ತಾರೆ, ಒಂದು ದವಣಿ ಮಾಡ್ತಾರೆ. ಅದು ನೋಡೋದೇ ಒಂದು ಖುಷಿ. ನೀವು ಎಂಟ್ರು ಮಾಡಿರ್ಬೋದು, ನೋಡಿರ್ಬೋದು. ಅವ್ರಗೊಳಗೆ ಗೊತ್ತಿರೋ ಜಾತಿ ಇವತ್ತು ಯಾರಿಗೂ ಗೊತ್ತಿದೆಯಂತೆ ಜಾತಿ. ನಗ್ತದೆ. ಪೈಲ್ವಾನ್ ಪ್ರಕಾಶನ ಏನಾರು ಕೇಳೋಣ, ಯಾವ್ದಾದ್ರು ದುಡ್ಡು ಮಲ್ಗೆ ಅಂತ ಕೇಳಿದೆ, ಅಯ್ಯೋ ಬಿಡಪ್ಪ ಅದ್ರ ಬಗ್ಗೆ ಯಾಕೆ. ಇವತ್ತು ನನ್ನ ಹತ್ರ ಬಿಡ್ರಿ, ಒಂದು ಟಾಪಿಕ್ ನನ್ನ ಹತ್ರ ಮಾತಾಡ್ತಾ ಇರೋ ಗೊತ್ತಿಲ್ಲ. ಯಾರೇ ರೈತರುಗಳ ಹತ್ರ ಕೇಳೋಣ, ದುಂಡು ಮಲ್ಗೆ ಅಂತ ಯಾವ್ದಾರು ಇದೆಯಾ ಅಣ್ಣ. ನೀನು ದನ ಸಾಕ್ತೀಯ, ನೀನು ಹಸ ಸಾಕ್ತೀಯ, ಜೊತೆ ಮಾಡ್ತೀಯ, ಒಳ್ಳೊಳ್ಳೆ ಇದ್ಗಳನ್ನ ಕೂಟ ಮಾಡ್ತೀಯ, ನೀನೇ ಹೇಳಪ್ಪ ಹೋಲಿ ಯಾವ್ದೋ ದುಂಡು ಮಲ್ಗೆ ಅಂತ ಕೇಳಿದ್ಯಾ? ನನ್ನ ಒಂದು ಹಿಸ್ಟ್ರಿಯಲ್ಲೇನೆ ನಾನು ಫೀಲ್ಡಿಗೆ ಬಂದಿದ್ದೇನೆ. ನಾನು ಚಡ್ಡಿಗಳ ಹುಡುಗನಲ್ಲಿ ನಾನು ಎತ್ತಕರ ಕಟ್ಕೊಂಡು ಫೀಲ್ಡಿಗೆ ಬಂದವನು. ನಾನು ಯಾವುದೋ ಒಂದು ವಿಡಿಯೋದಲ್ಲೂ ಕೂಡ ಚಾಲೆಂಜ್ ಮಾಡಿದ್ದೀನಿ. ಇವತ್ತು ಮೀಡಿಯಾ ಮುಂದೆ ನಿಂತ್ಕೊಂಡು ಪುಂಕ್ತಿರೋ ಕೆಲವರು ಒಂದು 4 ಜನ ಇದ್ದಾರೆ. ಆ 4 ಜನಕ್ಕೆ ನಾನು ಓಪನ್ ಆಗಿ ಹೇಳಿದ್ದೀನಿ, ನಾನು ಸಿದ್ಧಗಂಗೆ ಜಾತ್ರೆಯಲ್ಲಿ ದನ ಬಿಟ್ಟಾಗ ಉಳ್ಳಿ ಚಿಕ್ಕಣ್ಣವ್ರ ಮನೆ ಇನ್ನೂ ಕಟ್ಟಿರಲಿಲ್ಲ. ಶೆಡ್ ಒಳಗಡೆ ಒಂದು ಜೊತೆ ಎತ್ಗಳನ್ನ ಸಾಕೊಂಡು ಕಮಿಟಿಗೆ ಬಂದಿದ್ರು. ಅಂಥ ಕಾಲದಲ್ಲೇ ನಾನು ಎತ್ಕಟ್ಟಿದ್ದೆ ಅಂತ ಹೇಳಿದ್ದೀನಿ ಓಪನ್ ಚಾಲೆಂಜ್ ಆಗಿ. ಇವತ್ತು ಅವ್ರಗಳ ಮನೇಲಿ ಒಂದು ನಾಯಿನೂ ಗೊತ್ತಿರಲಿಲ್ಲ. ಇವತ್ತು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಇದೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು, ರೈತರನ್ನ ದಿಕ್ಕು ತಪ್ಪಿಸೋದು, ಇರೋ ಯುವಕರನ್ನ ದಾರಿ ತಪ್ಪಿಸಿ ರೋಡ್ಗೆ ಎಳಿತಿರೋದು. ಎಷ್ಟೋ ಜನ ಯುವಕರುಗಳು ಇವತ್ತೇನೋ ನಾನು ದನ ಕಟ್ತೀನಿ, ಅದು ಮಾಡ್ತೀನಿ ಅಂತ ಬಂದಾಗ ಅವ್ರಿಗೆ ಇದೆಲ್ಲ ಏನೇನೋ ಹೇಳ್ಬಿಟ್ಟು ದಿಕ್ಕು ತಪ್ಪಿಸಿ ದುಡ್ಡು ಮಲ್ಗೆ ಪಣ್ಣು ಮಲ್ಗೆ ಅಂತ ಹೇಳ್ಕೊಂಡು ಏನೇನೋ ಅವೆಲ್ಲ ಹೇಳ್ಬಾರ್ದು. ಇರೋ ಫ್ಯಾಕ್ಟ್ ಏನು ಮಾತಾಡಬೇಕು. ದನ ಇರೋದು ಹಿಂಗೆ. ಅತಿಯಾಗಿ ಜಾತಿ ತೋರೋ ದನಗಳು ನಿಮಗೂ ಗೊತ್ತು, ನಮಗೂ ಗೊತ್ತು. ಒಂಚೂರು ಹಂಗ ಕಳ್ಕೊತವೆ. ಇವಾಗ ನಿನ್ನ ಮನೆಗೆ ಹೋದಾಗ ನೀನು ಹೆಂಗೆ ಬೇಕು ಹಂಗೆ ಕೊಂಬುರ್ಸ್ತೀಯ, ನನ್ನ ಮನೆಗೆ ಹೆಂಗೆ ಬೇಕೋ ಹಂಗೆ ಕೊಂಬುರ್ಸ್ತೀವಿ. ಅವಾಗ ಆಟೋಮೆಟಿಕ್ ತುಟಿ ಬಿಡ್ತವೆ. ಒಂಚೂರು ಏನೋ ಒಂದು ಕಾಲು ತುಳಿಬೋದು, ಅದುಂಬೋದು, ಏನೋ ಜಾತಿ ಸ್ಪೀಡ್ ಇರೋವು ಬೇಗ ಅಲ್ಲಿ ಬೀಳ್ತವೆ ಅಂತನೂ ಗೊತ್ತು ನಿನಗೆ. ಆ ಲೆಕ್ಕಾಚಾರಕ್ಕೆ ಏನೋ ಆಯ್ತಾ ಆ ವಿಷಯಕ್ಕೆ ಅಯ್ಯೋ ಅವು ಫೇಲ್ ಆಯ್ತವೆ, ಅವೂ ಇಲ್ಲ ಪಾಸ್ ಆಯ್ತಾ ಇಲ್ಲ. ಯಾವ್ದಣ್ಣ ಇವಾಗ ಜಾತಿ ಚೆನ್ನಾಗಿದ್ದಿ ಒಳ್ಳೆ ದೊಡ್ಡತನಕ್ಕಿದ್ರೆ ನೀವು ಬಿಟ್ಬಿಡ್ತೀಯ ದನನ? ಎಲ್ಲಣ್ಣ ಬಿಡ್ತೀವಿ? ತುಟಿ ಬಿಡ್ತದೆ ಅಂತ ಗೊತ್ತಿರೋ ಅಕಸ್ಮಾತ್ ಕರಿನಲ್ಲಿ ಇವಾಗ ತುಟಿ ಬಿಡ್ತಾವೆ ಎಲ್ಲ ಜಾತಿ ಸ್ಪೀಡ್ ಇರೋ ದನ. ಕರಿನಲ್ಲಿ ಏನೋ ಸಿಕ್ಬಿಟ್ಟು ಬಿಟ್ಬಿಡ್ತೀನಿ ನೀನ್ ಬಿಡ್ತೀಯ, ನಾನು ಬಿಡ್ತೀನ. ಅದ್ರ ಜೊತೆಗೆ ಪರ್ಕ್ ಸುಳಿ ಇರೋದನ್ನ ಇವತ್ತು ದೊಡ್ಡ ಎತ್ತಲ್ ಮೇರಿತಿಲ್ವಾ? ಕಾಡ್ ಸುಳಿ ಇರೋದ್ ಮೇರಿತಿಲ್ವಾ? ಸುಳಿ ಬಗ್ಗೆ ಮಾತಾಡ್ಬೇಡ. ಮಸ್ಕ ಸುಳಿ ಇರೋದ್ ಮೇರೆ ಅಲ್ವಾ? ಪಾತಾಳ ಸುಳಿ ಎತ್ ಮೇರಿ ಅಲ್ವಾ? ಹಂಗಿದ್ಮೇಲೆ
ಏನದು ಪ್ರಭೇದಗಳು ಹುಡುಗರಿಗೆ ದಾರಿ ತಪ್ಪಿಸ್ತಕ್ಕಂಥದ್ದು ಇದು ನನ್ನ ಲೆಕ್ಕದಲ್ಲಿ ತಪ್ಪು. ಆಮೇಲೆ ಈ ವಿಷಯದಲ್ಲಿ ಹುಡುಗರುಗಳು ಯಾರು ಕಮೆಂಟ್ ಹಾಕೋಕ್ಕಿಂತ ಮುಂಚೆ ನಮ್ಮ ಭಾಷೆ ಹಂಗೆ ಹಿಂಗೆ ಅನ್ನೋಕ್ಕಿಂತ ಮುಂಚೆ ಒಂದೇ ಒಂದ್ಸತಿ ಯಾರೋ ದೊಡ್ಡ ದೊಡ್ಡ ರೈತರುಗಳ ಹತ್ರ ಕೇಳ್ರಪ್ಪ. ಇವತ್ತು ನಿಮ್ಮ ಮನೆಗಳಲ್ಲೇ ರೈತರು, ನಿಮ್ಮ ತಂದೆದಿರೆಲ್ಲ ರೈತರು ಇರ್ತಾರೆ, ಯಾವ್ದಾದ್ರು ದುಂಡು ಮಲ್ಲಿಗೆ ಇಂಥವು ಯಾವ್ದು ಎತ್ಗಳಿದಾವೆ ಕೇಳ್ರಪ್ಪ. ಸುಮ್ಮನೆ ಹಳ್ಳಿಕಾರ ನಾನೇ ಮಾಡಿದ್ದು ನನ್ನಿಂದನೇ ಹಳ್ಳಿಕಾರ ಅನ್ನೋದು ಬೇಡ. ಹಳ್ಳಿಕಾರ ಅನ್ನೋದು ನಮ್ಮ ರೈತರು ನಾಟಿ ಎತ್ತೆ ಅಂತ ಕರ್ತಿತ್ತು, ಅವತ್ತೇ ಚೆನ್ನಾಗಿತ್ತು. ಹೌದು, ಎಲ್ಲ ಚೆನ್ನಾಗಿ ಮೆರೆಸೋರು, ಯಾವುದೇ ಒಂದು ದನ ಕೇಳಿದ್ರು ಅದು ನಾಟಿ ದನ ಅಂತಾನೆ ಹೇಳೋರು. ಲೆಕ್ಕಾಚಾರಕ್ಕೆ ಎಲ್ಲರೂ ಗುರುತಿಸ್ತಾವ್ರೆ, ಎಲ್ಲರೂ ಕರಿತಾವ್ರೆ, ಆಯ್ತು ಓಕೆ ತೊಂದರೆ ಇಲ್ಲ. ಬಟ್ ಅವ್ರು ಏನೇನೋ ಹೇಳ್ಬೇಡ, ಅದೇನೋ ಒಂದು ಪಾಸ್ ಮಾಡ್ಕೊಂಡೆ ಅಂತ ಇರೋ ಬರೋದೆಲ್ಲ ಪಾಸ್ ಮಾಡೋದು ಕಷ್ಟ, ಬೇಡ ಅವೆಲ್ಲ ಮಾತಾಡೋದು. ಎಂತ ಹೇಳೋಣ ಅಲ್ಲ, ನಾನೇನು ಬೇರೆ ತಪ್ಪಾಗಿ ಹೇಳ್ತಾ ಇಲ್ಲ. ಅಲ್ಲ, ನೀವು ಹೇಳ್ತಿರೋದ್ರಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಡ. ಇವತ್ತಿನ ಯುವಕರು ದಾರಿ ತಪ್ಪೋದು ಬೇಡ, ಉನ್ನತ ಮಟ್ಟಕ್ಕೆ ಬೆಳೀಲಿ ಅನ್ನೋದು ನಿಮ್ಮ ಆಸೆ. ಹಿರಿಕರಿಗೆ ಅದು ಮರ್ಯಾದೆ ಇಲ್ದಂಗೆ ಆಗುತ್ತೆ. ಯಾವತ್ತು ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಕೊಂಡೆ, ನೀನಾಗಲಿ ನಾವಾಗಲಿ ಯಾರೋ ದೊಡ್ಡವ್ರು ಬಂದ್ರೆ ಕುದೋತೀವ, ಮರ್ಯಾದೆ ಕೊಡ್ತೀವಿ, ನಿಂತ್ಕೊಂಡು ಮರ್ಯಾದೆ ಕೊಡ್ತೀವಿ ತಾನೆ. ಅದೇ ಲೆಕ್ಕಾಚಾರಕ್ಕೆ ಮುಂದಿನ ಪೀಳಿಗೆಲ್ಲೂ ಹಂಗೆ ಇರಬೇಕು. ನಿನ್ಗೂ ಅದೇ ಮರ್ಯಾದೆ ಸಿಗ್ಬೇಕು ಅಂದ್ರೆ ಇಲ್ಲದೇ ಇರೋದೆಲ್ಲ ಹೇಳ್ಬೇಡ, ಏನೋ ಹೇಳ್ಬೇಡ. ಆರಾಮಾಗಿರೋದು ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ನಾನಾಗಲಿ ನೀನಾಗಲಿ ಹಳೆ ತಂದಲ್ಲಿ ಏನು ನಡ್ಸ್ಕೊಂಡು ಹೋಗಿರೋ ಅದನ್ನ ನಾವು ಫಾಲೋ ಮಾಡ್ಕೊಂಡು ನನಗೂ ಮರ್ಯಾದೆ, ನಿನ್ಗೂ ಮರ್ಯಾದೆ, ಆ ಥರ ಒಂದು ಖುಷಿ. ಓಕೆ ಅಣ್ಣ, ಈಗ ನೀವು ಅಷ್ಟು ದೂರಕ್ಕೆ ಹೋಗಿ ಎತ್ತುಗಳನ್ನು ಹಾಕೋ ಬರ್ತಾ ಇದ್ದೀರಾ. ಅಷ್ಟು ದೂರ ಹೋದಾಗ ಅಲ್ಲಿಯ ಜರ್ನಿಗಳ ಬಗ್ಗೆ, ಅಲ್ಲಿಯ ಒಂದು ವಿಚಾರ ಆಚಾರಗಳ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಎತ್ತು ತಗೊಳಕ್ಕೆ ಹೋದಾಗ ರೇಟು ಈಗ ಇಲ್ಲಿ ಲಕ್ಷ ನಡೀತಿರುತ್ತೆ, ಅಲ್ಲಿ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ? ಯಾವ ಥರ ಎತ್ತುಗಳನ್ನು ತಗೋತೀರಾ? ಒಂದು ನೀವು ಹೇಳಿದ್ರಿ ಅಣ್ಣ, ಒಂದು ಜೊತೆ ಎತ್ತನ್ನ ನಾನು ಕೂಟ ಮಾಡಿ ಹಳೆ ಎತ್ತನ್ನ ಆಚೆಗೆ ಬಿಟ್ರೆ ಹಣೆ ಮೇಲೆ ಪಟ್ಟಿ ಬರೆದಾಗ ಒಂದು ಹೆಸರು ಅಂತ ಉಳ್ಕೊಳ್ಳುತ್ತೆ ಅಂತ ಹೇಳುತ್ತೆ ಅಲ್ವಾ? ಇಲ್ಲಿಂದ ಅಷ್ಟು ದೂರ ಹೋದಾಗ ಹೇಗೆ ಅನ್ಸುತ್ತೆ ಜರ್ನಿ? ಇವಾಗ ನಮ್ಮ ಕ್ಲೈಮೇಟ್ಗೂ ಅಲ್ಲಿ ಕ್ಲೈಮೇಟ್ಗೂ ನಿಮಗೆ ಗೊತ್ತು, ಇಮಿಡಿಯೇಟಿ ಜಾಸ್ತಿ ಫುಡ್ ಅಡ್ಜಸ್ಟ್ ಆಗಲ್ಲ. ಬಟ್ ಆದರೂ ಅಲ್ಲಿ ಕೊಡೋ ಪ್ರೀತಿ, ಜನಗಳು ಅಲ್ಲಿ ಮಾತಾಡ್ಸೋ ರೀತಿ, ಮನೆಗೆ ಕರೆದು ಊಟ ಹಾಕ್ತಾರೆ, ಅದೇ ರೀತಿ ಬೇರೆ ಹುಬ್ಳಿ ಧಾರವಾಡಕ್ಕೆಲ್ಲ ಹೋದ್ರೆ ಅಲ್ಲೂ ನಮ್ಮ ಫ್ಯಾಮಿಲಿ ಇದ್ದಂಗೆ ಆಗುತ್ತೆ. ಬಟ್ ಅನ್ನ ನೀರು ಇಲ್ದಂಗೆ ಹುಡುಕ್ತೀವಣ, ಇರೋದು ಹೇಳ್ತೀನಿ. ನಮ್ಗೆ ದನ ಅಡ್ಜಸ್ಟ್ ಆಗಿಲ್ಲ ಅಂದರೆ ಅದು ಊಟನೂ ಮಾಡಲ್ಲ ಸರಿಯಾಗಿ. ಆ ಲೆಕ್ಕಾಚಾರಕ್ಕೆ ನಾವು ತತ್ತೀವಣ, ಹುಬ್ಳಿಗೆ ಹೋಗ್ತೀವಿ, ಧಾರವಾಡಕ್ಕೆ ಹೋಗ್ತೀವಿ, ಹಾವೇರಿಗೆ ಹೋಗ್ತೀವಿ, ಗದಗ ಹೋಗಿದ್ದೀವಿ, ಕೊಪ್ಪಳಕ್ಕೆ ಹೋಗಿದ್ದೀವಿ, ಎಲ್ಲ ಕಡೆನೂ ಹೋಗಿದ್ದೀವಿ. ಎಲ್ಲ ಕಡೆನೂ ಜನ ಕರೆದು ಕೊಡ್ತಾರೆ. ಸೊ ಇಲ್ಲಿ ಎತ್ಕೊಳ್ಳಿಲ್ಲ ಅಂತಲ್ಲ, ನಮಗೆ ಒಂದು ಸ್ವಲ್ಪ ದೊಡ್ಡ ಎತ್ತಿನ ಮೇಲೆ ಆಸೆ. ಹೊಂಡೊಂಡಿ ತರ್ತೀವಿ, ಊಟ ಮಾಡ್ತೀವಿ, ಕೇಳಿದವ್ರು ಕೊಡ್ತೀವಿ. ನಮ್ಮ ಹತ್ರ ತುಂಬ ಜನ ತೊಗೊಂಡೋಗಿದ್ದಾರೆ ಎತ್ಕೊಳ್ಳ, ದೊಡ್ಡ ಎತ್ಕೊಳ್ಳ. ಎಲ್ಲರೂ ದೊಡ್ಡ ಕೈಯವರೇ ತೊಗೊಂಡೋಗಿರೋದು. ಖುಷಿಯಿಂದ ತೊಗೊಂಡೋಗ್ತೀವಣ, ಖುಷಿಯಿಂದ ತೊಗೊಂಡೋಗ್ತೀರ. ಓಕೆ, ಇವತ್ತು ಎತ್ತು ಜಾಸ್ತಿ ಅಂತ ಇರೋದು ನೋಡಿ. 22,000 ರೂಪಾಯಿ ಈ ಎತ್ತು, 1,26,000 ರೂಪಾಯಿ ಈ ಎತ್ತು, ಆಯ್ತಾ? ದೊಡ್ಡ ಎತ್ತು ನೀವೇ ಹೇಳ್ರಿ ಆಯ್ತು. ಇವತ್ತು ಏನೋ ಹಂಗೆ ಹಿಂಗೆ 5 ಲಕ್ಷ 10 ಲಕ್ಷ 7.5 ಲಕ್ಷ ನಾನೇ ಹೇಳಿದ್ದು ಅಂತಾರೆ. 22,000 ರೂಪಾಯಿ, 1,26,000 ರೂಪಾಯಿ ಇತ್ತು. ಹೆಮ್ಮೆಯಿಂದ ಹೇಳ್ತೀನಿ. ಬಟ್ ನಾನು ತಂದು ಇವತ್ತು 1 ವರ್ಷ ಸಾಕಿದ್ದೀನಿ, ಕಷ್ಟ ಬಿದ್ದಿದ್ದೀನಿ, ನಾನು ಸಾಕಿದ್ದೀನಿ, ನಾನು ಮೆರೆಸಿದ್ದೀನಿ. ಹಿಂಗಿರ್ನಿಲ್ಲ, ಚಕ್ರ ಕಾಣವು. ಹೌದು, ಒಡಕ ಬಂದಾಗ 2 ಹಿಂಗಿದ್ದು, ಇವತ್ತು ಇಷ್ಟಾಗಲ್ಲ ಹಿಂಬ ಮಾಡಿದ್ದೀನಿ. ಈ ಸಾಕಿರೋದು ನನಗೆ ಗೊತ್ತಿದೆ, ಗರ್ವ ಇದೆ. ನಾನು ದನ ಸಾಕಿ ಹೊರಗಡೆ ಕೊಡ್ತೀನಪ್ಪ ಅಂತ ಖುಷಿ ಇದೆ. ಓಕೆ, ಈಗ 7 ಜೊತೆ ಎತ್ತುಗಳನ್ನು ನೀವು ಈ ವರ್ಷ ಕೊಟ್ಟಿದ್ದೀರಾ, 120 ಕೂಟ ಮಾಡಿ. ಅದರಲ್ಲೂ ಯಾವ್ಯಾವ ಕಡೆಯಿಂದ ಎತ್ತನ್ನು ಪರ್ಚೇಸ್ ಮಾಡಿದ್ರಿ? ಗದಗ 1, ಕೊಪ್ಪಳ 2, ಹುಬ್ಳಿ, ಧಾರವಾಡ, ಹಾವೇರಿ, ಎಲ್ಲ ಕಡೆನೂ. ಬೀದರ್ಗೂ ಹೋಗಿದ್ದೀವಿ, ಇನ್ಕ್ಲೂಡಿಂಗ್ ಗುಲ್ಬರ್ಗ ಕೂಡ ಟಚ್ ಮಾಡಿದ್ವಿ. ಆ ಕಡೆ ನಮಗೆ ಹಾವೇರಿ ನಮ್ಮ ಮಲ್ಲೂರು ಪುಟ್ಟಪ್ಪಣ್ಣ ಇಲ್ವಾ, ಅವರ 3ನೇ ಮಗ ರಾಜಣ್ಣ ಅಂತ ಒಳ್ಳೆ ಮನುಷ್ಯ. ನಮಗೆ ಪಾಪ ಹೋದಾಗೆಲ್ಲ ಅವ್ರ ಕೆಲಸ ಕಾರ್ಯ ಬಿಟ್ಟು ನಮ್ಗೆ ಬಂದು ತುಂಬ ಹೆಲ್ಪ್ ಮಾಡ್ತಾರೆ. ಅದು ದಲ್ಲಾಳಿ ಅನ್ನೋ ಅದೊಂದು ದೂರದ ಮಾತು, ಫ್ರೆಂಡ್ಶಿಪ್, ಒಂದು ಮರ್ಯಾದೆ. ಮನೇಲಿ ರೊಟ್ಟಿ ಬುತ್ತಿ ಕಟ್ಸ್ಕೊಬೋತಾರೆ ನಮಗೆ. ಹಣವು ಬಾರಣ ಹೊರಗಡೆ ನಿಂಗೆ ತಿಂದರೆ ಅಡ್ಜಸ್ಟ್ ಆಗಲ್ಲ ಬಾಯ್ಲಿ ಅಂತ ಹೇಳ್ಬಿಟ್ಟು ರೊಟ್ಟಿ ಕಟ್ಸ್ಕೊಂಡು ಇದು ಚಟ್ನಿ ಪುಡಿ ತೊಗೊಂಡು ಬರ್ತಾರೆ. ಅದೆಲ್ಲ ಪ್ರೀತಿ ಅಲ್ವಣ್ಣ. ದನ ಸಾಕೋರಿಗೆ ದುಡ್ಡು ಕಾಸು ಬರಲ್ಲ ಇಲ್ಲಿ. ನಾವೇನಾರು ಅಲ್ಲಿ ಹೋದ್ರೆ ಅದು ಎಲ್ಲೆಲ್ಲಿ ಮಲಗ್ತೀವಿ, ಎಲ್ಲೆಲ್ಲಿ ಎದೊಳ್ತೀವಿ ಅಂತ ಗೊತ್ತಿಲ್ಲ. ಭಾರಿ ಪ್ರೀತಿಯಿಂದ ನೋಡ್ಕೋತಾರಣ್ಣ. ಖುಷಿ, ಎಲ್ಲಿಂದ ಎಲ್ಲಿ ಹೋದ್ರೂ ದನ ಸಾಕೋರ್ ಕಂಡ್ರೆ ಒಂದು ಮರ್ಯಾದೆ. ಓಕೆ ಅಣ್ಣ, ಇವಾಗ ಈ ಬೇಬಿ ಜಾತ್ರೆಗೆ ಇದು ಮೊದಲನೇ ವರ್ಷನ ಅಥವಾ ಮುಂಚೆನೇ? 4 ವರ್ಷದಿಂದ 5 ವರ್ಷದಿಂದ ಬರ್ತಾ ಇದೆ. 5 ವರ್ಷದಿಂದ ಬರ್ತಾ ಇದ್ದಾರೆ. 4 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಾನು ಹೆಚ್ಚು ಕಮ್ಮಿ ಒಂದು 9 ವರ್ಷದಿಂದ ದನ ಕಟ್ತಾ ಇರ್ಬೋದು ಅಣ್ಣ. ನಾನು ನಮ್ಮ ಬುಕ್ ಜಾತ್ರೆಯಲ್ಲಿ ಯಾರು ಕೇಳ್ಕೊಬೋದು. ನಾನು ಬೈಲಲ್ಲಿ ದನ ಕಟ್ತಾ ಇದ್ದೀನಿ, ಏನು ಚಪ್ಪದಲ್ಲಿ ಕಟ್ತಿರ್ಲಿಲ್ಲ, ಬೈಲಲ್ಲಿ ಕಟ್ಟಿವೆ. ನನಗೆ ಆ ಟೈಮಲ್ಲಿ ಶಕ್ತಿ ಇರಲಿಲ್ಲ, ಇರೋದೇ ಹೇಳ್ಬಿಡ್ತೀನಿ. ನಾನು ಒಂದು 4 ವರ್ಷದಿಂದ ಚಪ್ರ ಹಾಕಿ ದನ ಕಟ್ತಾ ಇದ್ದೀನಿ. ಏನೋ ಆದಷ್ಟು ನಾವು ಬಸಪ್ಪನ ಮೆರೆಸ್ಬೇಕು ಅನ್ನೋದು ಆಸೆ. ಅವತ್ತು ಕಟ್ಟಿವೆ, ಒಂದು ಜೊತೆ ಕಟ್ಟಿವೆ. ನಮ್ಮ ದೊಡ್ಡಪ್ಪನ ಮಗನ ಗೊಂತಲ್ಲಿ ಕಟ್ಟಿವೆ.
ದ್ವಾರಕಿ ಅಂತ ಕೊತ್ತನಹಳ್ಳಿ ದ್ವಾರಕಿ ಅಂತ ಅವ್ನು ಗೊಂತಲ್ಲಿ ಕಟ್ಟಿವೆ. ಅವ್ನು ಮಾರ್ಬಿಟ್ಟು ಅವ್ನು ಮಾರೋನು ನಾನು ನೋಡಿವೆ ಆಯಿತು ತಂದ್ಬಿಟ್ಟು ಹೌದು ಅದನ್ನು ಆಚೆ ಕರಿಯಿಂದ ಸಾಕ್ಬೇಕು ಅನ್ನೋ ಆಸೆ. ಬಟ್ ಅವ್ರು ಇವಾಗ ಒಂದು 4-5 ವರ್ಷದಿಂದ ದಾವಣಿ ಮಾಡ್ತಾರೆ. ದಾವಣಿ ಸಪ್ರೇಟಾಗಿ ಮಾಡಿ ನೀವು ಒಂದು ಕೂಡ ಸಪ್ರೇಟಾಗಿ ಗ್ರ್ಯಾಂಡಾಗಿ ಎಲ್ಲರ ಜೊತೆ ಸ್ನೇಹಿತರ ಜೊತೆ ಇಲ್ಲ ಒಂದು ದೊಡ್ಡಪ್ಪನ ಮಗನ ಜೊತೆ ಕಟ್ಟಿವೆ. ಇವಾಗ ಅದು ಏನು ಚಪ್ರ ಏನು ಆಗ್ತಿರ್ಲಿಲ್ಲ, ಬೈಲಲ್ಲಿ ಕಟ್ಟಿವೆ. ಇವಾಗ ಚಪ್ರ ಹಾಕ್ಕೊಡ್ತೀವಿ. ಓಕೆ ಅಣ್ಣ, ಈಗ ಬೇಬಿ ಜಾತ್ರೆಗೆ ನೀವು ಬಂದಿದ್ದೀರಾ. ಈ ಜಾತ್ರೆಯಲ್ಲಿ ನೀವು ಸಪ್ರೇಟಾಗಿ ಏನಾರ ಚಪ್ರ ಹಾಕಿದ್ದೀರಾ ಅಥವಾ ನೀವು ಬೇರೆಯವ್ರ ಜೊತೆಲೆ ಪಾರ್ಟ್ನರ್ ಆಗಿ ಫ್ರೆಂಡ್ಸ್? ಸಪ್ರೇಟ್ ಯಾವಾಗ ಡಿ ಪಾಸ್ ಅವ್ರ ಗೊಂತಲ್ಲಿ ಕೊಟ್ಟಿವೆ ನಾವು. ಅವ್ರ ಗೊಂತು ಮೇಲೆ ಟಾಪ್ ಫಸ್ಟ್ ಗೊಂತು ಅವ್ರದೇ ಗೊಂತದು. ಅವರು ಒಂದು ಅವ್ರು ಕಂಪೇಲ್ ಮಾಡೋರು, ಆಮೇಲೆ ಪ್ಲಸ್ ನೀನು ಆರ್ಡರ್ ಮಾಡೋರು ನನ್ನ ಗೊಂತಲ್ಲಿ ನೀನು ಕಟ್ಟಬೇಕು ಅಂತ. ಅವ್ರದ್ದು ತಂದ್ಗಳಿರೋವು, ನಂದು ತಂದ್ಗಳಿರೋವು. ಸೊ ಅನಿವಾರ್ಯ ಈ ಸತಿ ಬಾಸ್ತಿಲ್ಲ ಗೊಂತು, ಅದರಿಂದ ನನ್ನ ಗೊಂತಿದ್ದು ನಮ್ಮ ಸಪ್ರೇಟ್ ಅಲ್ಲಿ ಒಂದು ಹೆಚ್ಚು ಕಮ್ಮಿ 2 ವರ್ಷ ಆಯ್ತು ನಾನು ಮಾಡಿ. ಈಗ ಗೊಂತಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ಅಲ್ಲಿ ಎದುರುಗಡೆ ನಮ್ಮ ಬಾಸ್ ಬಂದಾಗ ಅವ್ರಿಗೊಂತ. ಓಕೆ, ಇಲ್ಲ ಬರ್ತಾರೆ ಇನ್ನೊಂದು ಸ್ವಲ್ಪ ದಿನ ಅತಿ ಬಾಸ್ ಬರ್ತಾರೆ. ನಮ್ಮ ಬಸಪ್ಪನ ಆಶೀರ್ವಾದ ಇದ್ದೇ ಇದೆ ಅವ್ರಿಗೆ, ನಮ್ಮೆಲ್ಲ ಆರೈಕೆ ಇದ್ದೇ ಇದೆ, ಬಂದೇ ಬರ್ತಾರೆ. ಯಾಕೆಂದ್ರೆ ನಮ್ಮ ಡಿ ಬಾಸ್ ಇಲ್ಲ ಅಂದ್ರೆ ಅದಕ್ಕೆ ಕ್ರೇಜ್ ಬರಲ್ಲ, ಕಳೆ ಇಲ್ಲ ಅಂತ ನಮ್ಮ ರೈತರುಗಳು ಕೊಟ್ಟಿರೋದು ಆವತ್ತೂ ಸುಳ್ಳಾಗಲ್ಲ, ಬಂದೇ ಬರ್ತಾರೆ. ಅವ್ರು ಎಷ್ಟೇ ಒಂದು ಇದರಲ್ಲಿದ್ದರು ಎಲ್ಲರೂ ಕೂಡ ಅವ್ರನ್ನ ಅಷ್ಟು ಆರಾಧಿಸ್ತಾ ಇರೋದು ಅದೇ ಕಾರಣಕ್ಕೆ. ನಿಮಗೂ ಅಷ್ಟು ಹತ್ತಿರವಾಗಿದ್ದಾರೆ, ತುಂಬ ಒಂದು ಖುಷಿ ಆಗುತ್ತೆ. ಈಗ ಈ ವರ್ಷ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಎಷ್ಟು ಜೊತೆ ಎತ್ತುಗಳನ್ನು ಬಿಡ್ತಾ ಇದ್ದೀರಾ? ನಾವು ಈ ಸತಿ 3 ಜೊತೆ ಎತ್ಕೊಳ್ಬಿಡ್ತಾ ಇದ್ದೀವಿ. 3 ಜೊತೆ ಎತ್ತುಗಳು ಎಲ್ಲ ಕಡೆ ಮಳೆ ಎತ್ತ? ಎಲ್ಲ ಕಡೆ ಒಂದು ಜೊತೆ ಮಾತ್ರ ನಾಲ್ಕಲ್ಲವ. ಈಗ ಒಂದಲ್ಲಿ ನಮ್ಮ ಹುಡುಗನ ಒಂದು ಜೊತೆ ಕಟ್ಟಿದ್ದಾನೆ, ಮನು ಅಂತ ಕೆಂಪಿಗೆ ಕೊಟ್ಟೆವನು. ಓಕೆ, ಅವನಿಗೂ ಒಂದು ಜೊತೆ ದೊಡ್ಡ ತಾನೇ ಕೊಡಿಸಿತ್ತು ಇದರಲ್ಲಿ ಸಿದ್ಧಗಂಗೆಯಲ್ಲಿ. ಸೊ ಅವು ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಒಂದಲ್ಲಿ 4 ಜೊತೆ ಸಿದ್ಧಗಂಗೆಯಲ್ಲಿ ಆ ಎತ್ತುಗಳು. ಈ ಸತಿ ಆಲ್ರೆಡಿ ಬೂಕ ನಮ್ಮ ಜಾತ್ರೆಯಲ್ಲಿ 2 ದೊಡ್ಡ ಎತ್ತುಗಳಿಗೆ ಚಿನ್ನ ಆಯಿತು, ಫಸ್ಟ್ ಪ್ಲೇಸು. ಚಂದ್ರಾಯಪಟ್ಟಣದಲ್ಲಿ ಚಾಂಪಿಯನ್ ಆಯಿತು. ಮುಡುಕ್ತೊರೆಯಲ್ಲಿ ಆರಲ್ದು ಒಂದು ಜೊತೆ ಫಸ್ಟ್ ಪ್ಲೇಸ್ ಆಯಿತು. ಹೇಮಗಿರಿಲಿ ಆಯಿತು ಫಸ್ಟ್ ಪ್ಲೇಸು. ಸೊ ಎಲ್ಲ ಕಡೆನೂ ಪಾರ್ಟಿಸಿಪೇಟ್ ಮಾಡಿ ಒಳ್ಳೊಳ್ಳೆ ಇದಾಗ್ತಾ ಇದೆ, ಎಲ್ಲ ಫಸ್ಟ್ ಪ್ಲೇಸೇ. ಬಟ್ ಗೊತ್ತಿಲ್ಲ ಬುಕ್ಸಲ್ಲಿ ಏನಾಗುತ್ತೆ, ಇದು ಬೇಬಿಲಿ ಏನಾಗುತ್ತೆ ಅಂತ ಬೇಬಿಗೆ ಬಂದಿದ್ದೀವಿ. ಓಕೆ, ಈಗ ಬೇಬಿಗೆ ಬಂದಿದ್ದೀರಾ. ಮುಂದಿನ ಒಂದು ಪೀಳಿಗೆಗೆ ಅನುಕೂಲ ಆಗೋ ಥರ ಇವತ್ತು ನೀವು ಹೇಳ್ತಿದ್ದೀರಾ ದೊಡ್ಡ ಎತ್ತುಗಳು ಸಿಗಲ್ಲ, ಒಳ್ಳೆ ಕರುಗಳು ಸಿಗಲ್ಲ ಅಂತ ಹೇಳ್ತಿದ್ದೀರಾ. ಇದನ್ನು ಇಂಪ್ರೂವ್ ಮಾಡಬೇಕು ಅಂತಂದರೆ ಮೇಯ್ನು ರೈತರ ಮನೆಯಲ್ಲಿ ಸಾಕ್ತಕ್ಕಂಥ ನಾಟಿ ದನಗಳು, ಅದು ಹಸುಗಳು ಇಂಪಾರ್ಟೆಂಟು. ಆ ಹಸುಗಳಿಗೆ ರೈತರು ಸಾಕೋದಕ್ಕೆ ಹೆಲ್ಪ್ ಆಗೋ ಥರ ಏನಾದರೂ ಪ್ರತಿ ವರ್ಷ ಒಂದೊಂದು ಜಾತ್ರೆಯಲ್ಲಿ ಕಮಿಟಿ ಥರ ಮಾಡಿ ಏನಾದರೂ ಮಾಡ್ಬೋದಾ ನೀವು ನಿಮ್ಮ ಜಾತ್ರೆಗಳಲ್ಲಿ? ಲೊಕೇಶನ್ ಇವಾಗ ನೀನು ಇಂಪ್ಲಿಮೆಂಟ್ ಮಾಡಿದ್ಯಾ, ಸೊ ಅದು ಒಂದು ಮಾದರಿ. ನಾನು ನಿನಗೆ ಹೊಗಳಬೇಕು ಅಂತ ಹೇಳ್ತಾ ಇಲ್ಲ, ಅದ್ರ ಬಗ್ಗೆ ಟಾಪಿಕ್ ಬಂದಿದ್ದು ಕೇಳ್ತಾ ಇದ್ದೀನಿ. ನೀನು ಇಂಪ್ಲಿಮೆಂಟ್ ಮಾಡಿದ್ಯಾ, ತುಂಬ ಜನದ ಆಸೆ ಇತ್ತು. ಅದನ್ನ ನೀನು ಸಣ್ಣದೋ ದೊಡ್ಡದೋ ಬಟ್ ಅವ್ರು ಎಲ್ಲರಿಗೂ ಒಂದು ಗೌರವ ಕೊಟ್ಟು ಒಂದು ವೇದಿಕೆ ಸೃಷ್ಟಿ ಮಾಡಿ ಇವತ್ತು ಎಲ್ಲರನ್ನೂ ಕರೆದಿ ನೀನು ಹೊಸ ಕರಿಗೆ ಒಂದು ಇದು ಮಾಡಿದ್ದಾರೆ. ಅದು ಎಷ್ಟೋ ಉರ್ದುಂಬಿಸ್ದಂಗೆ ಹೊಸ ಕರ ಕಟ್ಟವ್ರಿಗೆ. ದೇವರೊಳಗೆ ಅದು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು ಅಂತ ತುಂಬ ಆಸೆ. ಬಟ್ ಆದರೆ ನಮಗೇನು ಅಂದರೆ ನಮಗೆ ಜೊತೆಗಾರರು ಅದು ಸ್ಟಾರ್ಟಿಂಗಲ್ಲೆಲ್ಲ ಜೊತೆಲಿ ಇರ್ತಾರೆ, ಆಮೇಲೆ ಇರಾಗಲ್ಲ. ಸೊ ನಾವೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ದೊಡ್ಡ ಲೆಕ್ಕ. ಅದು ಪ್ರೈಸ್ ಕೊಡೋದು ಸೆಲೆಕ್ಷನ್ ಮಾಡೋದು ದೊಡ್ಡ ಲೆಕ್ಕ ಅಲ್ಲ, ಬಟ್ ಅದಕ್ಕೆ ಅಡೆತಡೆಗಳು ಇರ್ತಾವಲ್ಲ. ನಿನಗೂ ಅದೇ 3 ವರ್ಷದಿಂದ ಇತ್ತು ನಿನ್ ಕನಸು, ಈ ವರ್ಷ 3 ವರ್ಷದ ಅದೆಲ್ಲ ಸತತ ಪ್ರಯತ್ನ ಮೇರೆಗೆ ಈ ವರ್ಷ ಪ್ರಯತ್ನ ಪಡ್ತಾ ಇದೀವಿ ಅಣ್ಣ. ಬಟ್ ನಿಂದು ದಾರಿ, ನಿನ್ನ ಒಂದು ದಾರಿ ರೂಪಿಸಿದ್ಯಾ, ಒಂದು ದಾರಿನ ಸೃಷ್ಟಿಸಿದ್ಯಾ. ಆ ದಾರಿಲಿ ನಾವುಗಳೆಲ್ಲ ಹೋಗಿ ಆ ಲೆಕ್ಕಾಚಾರಕ್ಕೆ ಮುಂದಿನ ದಿನಗಳನ್ನು ಮಾಡಿದಾಗ ಇವತ್ತು ಎಲ್ಲೆಲ್ಲ ಅಸಕರಗಳು ಮಾಯ ಆಗಿದ್ದಾವೆ, ಎಲ್ಲ ಕಡೆ ಬಂದಾಗ ದೊಡ್ಡ ಎತ್ತುಗಳು ಉಳ್ಕೋತವೆ, ಕಡಿಮೆಗೂ ದುಡ್ಡು ಸಿಗುತ್ತೆ. ಇವತ್ತೇನು ಅಯ್ಯೋ ಜಾಸ್ತಿ ಆಗೋಯ್ತು ಅನ್ನೋದು ಕಡಿಮೆ ಆಯ್ತದೆ. ಓಕೆ, ಈಗ ನಿಮ್ಮ ಒಂದು ವಿಡಿಯೋನ ಬಿಟ್ಟರೆ ತುಂಬ ಜನ ನೋಡ್ತಾರೆ, ವೈರಲ್ ಆಗುತ್ತೆ. ಯಾಕೆ ಅಂದರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನೆಗೆಟಿವ್ ಕಮೆಂಟ್ ಹಾಕಕ್ಕಾರ ನೋಡ್ತಾರೆ. ನೆಗೆಟಿವ್ ಕಮೆಂಟ್ ಹಾಕಕ್ಕಾರು ಜನ ನೋಡ್ತಾರೆ. ಪಾಸಿಟಿವ್ 100 ಜನ ಹಾಕಿದ್ರೆ 20 ಜನ ನೆಗೆಟಿವ್ ಅಂತೂ ಹಾಕ್ತಾರೆ. ಆ ಥರ ಇರಬೇಕಾದ್ರೆ ನಿಮ್ಮ ವಿಡಿಯೋನ ನೋಡ್ತಾ ಇರೋ ಮುಖಾಂತರ ನಾನು ಹೇಳ್ತೀನಿ, ಯಾವುದೇ ಊರಲ್ಲಿ ಎಲ್ಲೇ ಜಾತ್ರೆ ನಡೆಸಿ ಅಲ್ಲಿನ ಯುವಕರು ಮುಂದಾಗಿ ನಿಂತ್ಕೊಂಡು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡು ಹೊಸ ಕರುಗಳಿಗೆ ಪ್ರೈಸ್ ಕೊಡ್ತೀನಿ ಅನ್ನೋದೇ ಆದರೆ ಪ್ರತಿ ಜಾತ್ರೆಗೂ ನನ್ನ ಕಡೆಯಿಂದ 20,000 ಬಹುಮಾನ ಇರುತ್ತೆ. ನನ್ನ ಕಡೆಯಿಂದ ಇರುತ್ತಪ್ಪ, ನಾನು ದುಡ್ಡು ಹೇಳೋದ ನೀವೇನು ಹೇಳೋದಕ್ಕೆ ನೀವೇನು ಹೇಳ್ತೀರೋ ಅದಕ್ಕೆ ನಂದು ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಫ್ರೀ ಟು ಕಾಲ್ ಮಿ ಎನಿ ಟೈಮ್, ಯಾರು ಬೇಕಾದರೂ ಕಾಲ್ ಮಾಡಿ ಸ್ಪಂದಿಸ್ತೀವಿ. ವೇದಿಕೆ ಸೃಷ್ಟಿ ಮಾಡಿ ಒಂದು ಹಸಕರಿಗೆ ಒಂದು ಪ್ರೈಸ್ ನಿಗದಿ ಮಾಡ್ತೀನಿ, ನಾನು ಮಾಡಿಸ್ತೀನಿ ಅಂದರೆ ನಮ್ಮ ಜಾತ್ರೆಯಲ್ಲಂತೂ ಆಗಲ್ಲ. ನಮಗೆ ಒಂಥರ ನಮಗೆ ಗೊತ್ತಲ್ಲ, ನಮ್ದು ಎತ್ತವ್ರಿಗೆ ಇದಿರುತ್ತಲ್ಲ ಪಕ್ಕದಲ್ಲಿ ದಾಯಾದಿ ಥರ ಇರುತ್ತಲ್ಲ. ಇಲ್ಲ, ನಾನು ಏನಕ್ಕೆ ಈಗ ಮಾತು ಕೇಳ್ತಿದ್ದೀನಿ ಅಂದರೆ ನಿಮ್ಮ ಜಾತ್ರೆ ನೀವು ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಕ್ವಶನ್ ಕೊಡ್ತಾರೆ. ಜಾತ್ರೆಯಲ್ಲಿ ನಡೆಸಿದ್ರೆ ಇನ್ನೂ ಅದ್ದೂರಿಯಾಗೆ ಮಾಡ್ತೀವಿ ನಾವು, ಬಟ್ ನಮ್ಗೆ ಅದು ಚಾನ್ಸ್ ಕೊಡಲ್ಲ. ನಮ್ಮಲ್ಲಿ ತುಂಬ ಇದಿದೆ, ರಾಜಕೀಯ ಇದೆ. ಸೊ ನನಗೆ ಯಾರೇ ಬೇರೆ ಯಾವುದೇ ಊರವ್ರು ಏನೇ ಮಾಡಿದ್ರು ನಾನು ಅದಕ್ಕೆ ಸಪೋರ್ಟಿವ್ ಆಗಿರ್ತೀನಿ. ಪ್ಲಸ್
ಆಮೇಲೆ ನೀವು ಯಾರ್ಯಾರು ನೆಗೆಟಿವ್ ಕಮೆಂಟ್ಸ್ ಹಾಕ್ತೀರೇನೋ ಗೊತ್ತಿಲ್ಲಪ್ಪ, ನಿಮ್ಮ ಬಾಚ್ಗೂ ನಿಮ್ಮ ಬ್ರದರ್ಗೂ ನಮಗೇನು ಯಾವುದೂ ದುಶ್ಮನಿ ಇಲ್ಲ, ಆಮೇಲೆ ಯಾವುದೇ ವ್ಯವಹಾರ ಇಲ್ಲ, ಯಾವುದೇ ದುಡ್ಡಿನ ವ್ಯವಹಾರ ಏನೂ ನಡೆದಿಲ್ಲ. ಅವ್ರು ಏನು ಅಂದರು ಅಂತ ನಾನು ತಿರುಗಿಸಿ ಹೇಳಿದ್ದು, ಅದು ಬಿಟ್ಟರೆ ಬೇರೆ ಥರ ನನಗೂ ಅವ್ರಿಗೂ ಯಾವ ವೈಮನಸ್ಸು ಇಲ್ಲ, ಯಾವ ಜಿದ್ದಾಜಿದ್ದಿನೂ ಇಲ್ಲ. ಸೊ ಅವರು ಒಂಥರ ಹಳ್ಳಿಕಾರ ಸೇವೆ ಮಾಡ್ತಾಯಿದ್ದಾರೆ, ನಾವು ಒಂಥರ ಹಳ್ಳಿಕಾರ ಸೇವೆ ಮಾಡ್ತಾಯಿದ್ದೇವೆ. ಅವರು ಹಳ್ಳಿಕಾರ್ಗೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದಾರೆ, ಇವತ್ತು ಯೂತ್ಸ್ಗಳಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಹುಟ್ಟಿದ್ದಾರೆ. ನಾವು ನಮ್ಮ ತಕ್ಕಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬೇರೆ ಇನ್ನೇನು ಇಲ್ಲ. ಆಮೇಲೆ ಈ ಸುಳ್ಳು ಮಾಹಿತಿಗಳು ಆಮೇಲೆ ಹುಟ್ಟಿಸ್ಕೊಂಡು ಅಂತ ತಪ್ಪು ಮಾಹಿತಿಗಳನ್ನ ಕೊಡೋದು ನಿಲ್ಸಿದ್ರೆ ಬ್ರದರ್ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು. ದಯವಿಟ್ಟು ಬೇಡ, ರೈತರುಗಳೆಲ್ಲ ನಗ್ತಾವ್ರೆ, ಯಾರೋ ದನ ಕಟ್ಟವ್ರೆಲ್ಲ, ಮತ್ತು ಯಾರ್ಯಾರು ಸೋಕಾಲ್ಡ್ ಒಳ್ಳೊಳ್ಳೆ ಎತ್ಕೊಂಡು ದೊಡ್ಡ ಎತ್ಕೊಟ್ಟು ಕಟ್ಟವರು ಎಲ್ಲರೂ ಆಲ್ರೆಡಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನಿನ್ನ ಬಗ್ಗೆ. ಅವೆಲ್ಲ ಮಾಡಬೇಡ ಬ್ರದರ್, ಆರಾಮ ಕ್ಯಾಶುವಲ್ ಆಗಿರು, ಕ್ಯಾಶುವಲ್ ಫೀಲ್ ಫ್ರೀ, ಆರಾಮಾಗಿ ನೀನು ಮಾತಾಡೋದು ನಾವು ಮಾತಾಡೋದು ಚೆನ್ನಾಗಿರೋದು, ಎಲ್ಲರಿಗೂ ಬಂದು ಮಾತಾಡ್ಕೊಂಡು ತೊಂದರೆ ಇಲ್ಲ. ಬೇಡ ಸುಳ್ಳು ಮಾಹಿತಿಗಳು ತಪ್ಪು ಮಾಹಿತಿಗಳು ಕೊಡಬೇಡ. ನಾವೆಲ್ಲರೂ ಒಂದೇ ಅನ್ನೋದು ಎಲ್ಲರೂ ಅಂತಂದು ಥರ ಇರೋಣ, ಸರಿನಾ? ಈ ದುಂಡು ಮಲ್ಗೆ ಇವೆಲ್ಲ ಬಿಟ್ಬಿಡು, ಇವೆಲ್ಲ ಹೇಳೋದು ಹಂಗೆ ಏನೋ ಅದು ಯಾವುದಪ್ಪ ಕೊಂಬಿಗೆ ಬಟ್ಟೆ ಕಟ್ಟೋದು ತಪ್ಪು ಅಂತ ಹೇಳ್ಬಿಟ್ರೆ ನಾವು ಅದು ಯಾವ ಲೆಕ್ಕಾಚಾರ? ಒಂದು ಅರ್ಶಿನ ಹಾಕಿ ಒಂದು ಬಟ್ಟೆ ಸುತ್ತಿದ್ರೆ ಸೈಂಟಿಫಿಕ್ ಆಗಿ ಏನಾರು ಕೊಂಬಲ್ಲಿ ಏನಾರು ಒಂದು ಸ್ವಲ್ಪ ಏನಾರ ಒಂಚೂರು ಗಾಯಪಾಯ ಇದ್ರೆ ಆಯ್ಕೊಳ್ಳಿ ಅಂತ ಕೊಂಬ ಹಗ್ಗ ಇದು ಬಟ್ಟೆ ಕಟ್ಟಿರ್ತೀವಿ ಅಂತ ಹೊತ್ತು ಬೇರೆ ಇನ್ನೇನೂ ಇಲ್ಲ. ಅದನ್ನೂ ಬಿಚ್ಚಿಸಿ ಕೈಗೆ ಕಾಲಿಗೆ ಪ್ಯಾಂಟ್ ಹಾಕ್ಬೇಕು ಅಂತ ಹೇಳ್ತೀರಲ್ಲ, ಏನು ಅರ್ಥದಲ್ಲಿ ಮಾತಾಡ್ತೀಯಪ್ಪ ನೀನು? ಯಾವ ಲೆಕ್ಕಾಚಾರದಲ್ಲಿ ಮಾತಾಡ್ತೀಯ ಹೇಳುವಲ್ಲಿ? ಕೊಂಬಿಗೆ ಅಣ್ಣ ನೀನೇನು ತಪ್ಪು ಮಾಡ್ತೀಯಾ? ಕೊಂಬಿಗೆ ಬಟ್ಟೆ ಸುತ್ತಿದ್ರೆ ಇಲ್ಲ. ಈಗ ನಾನೇ ಕೊಂಬ್ ಮಾಡ್ತೀನಿ, ಯಾವ ರೀತಿ ಕೊಂಬ್ ಮಾಡ್ತೀನಿ ಅನ್ನೋದು ನನಗೆ ಮಾತ್ರ ಅನುಭವ ಇರುತ್ತೆ. ಎಲ್ಲಿ ಕೊಂಬುರಿದ್ರೆ ತುಟಿ ಬಿಡುತ್ತೆ, ಎಲ್ಲಿ ಕೊಂಬುರಿದ್ರೆ ಏನಾಗುತ್ತೆ, ಬೆಂಡ್ ತೆಗೆದ್ರೆ ಏನಾಗುತ್ತೆ, ಕೊಂಬಿಗೆ ಬಟ್ಟೆ ಹೊಡೆಯೋದು, ಕಾಯಿಸಿ ಬೆಂಡ್ ತೆಗೆದ್ರೆ ಏನಾಗುತ್ತೆ, ಒರಿದೇನೆ ಬೆಂಡ್ ತೆಗೆದ್ರೆ ಏನಾಗುತ್ತೆ. ಇವತ್ತು ಎಷ್ಟೋ ಜನಗಳಿಗೆ ನಾನು ಬೈದಿದ್ದೀನಿ, ಫೆವಿಕ್ವಿಕ್ನ ಉಯ್ದುಬಿಟ್ಟು ಸಂತೆಗಳಲ್ಲಿ ರೈತರಿಗೆ ನೀವು ಕೊಟ್ಬಿಡ್ತೀರಾ, ರೈತರ ಮನೆ ಈ ಥರ ಹಾಳಾಗ್ತಿದೆ, ಕೊಂಬು ಒಳಗಡೆ ಈ ಥರ ಹಿಂಗೆ ಆಗ್ತಿದೆ ಕಿತ್ಕೊಂಡು ಅಂತ ನಾನೇ ವಿಡಿಯೋ ಮಾಡಿದ್ದೀನಿ. ಅದನ್ನು ಜನ ನೋಡಿದ್ದಾರೆ, ಅದಕ್ಕೆ ಜನನೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಲ್ವಾ? ಆ ಥರ ಇರಬೇಕಾದ್ರೆ ಕೊಂಬಿಂದ ಹಂಗಾಗೋಯ್ತು, ಕಾಲಿಂದ ಹಿಂಗಾಗೋಯ್ತು, ಅದೆಲ್ಲ ಸುಳ್ಳು ಮಾಹಿತಿ. ನಮ್ಮ ದನ ಏನಿದೆಯೋ ದನನೇ. ದನಿಗೆ ಬಟ್ಟೆ ಹಾಕ್ಬೇಕಾಯ್ತದೆ, ಕೊಂಬಿಗೆ ಹಂಗಾಗ್ತಾರೆ ಹಿಂಗಾಗ್ತಾರೆ. ಹುಲಿ ಬಾಯಿಗೆ ಸಿಕ್ಕರು ದನಿನ ಬಾಯಿಗೆ ಸಿಕ್ಬೇಡ ಕಣೆಯ, ನೀನು ಚೆನ್ನಾಗಿದ್ಯಾ, ಹಳ್ಳಿಕಾರ್ಗೆ ಒಂದು ಬೆಲೆ ಕೊಟ್ಟಿದ್ಯಾ, ನಾವು ಬೆಲೆ ಕೊಡ್ತೀವಿ ನಿನಗೆ, ಹಂಗೆಲ್ಲ ಮಾತಾಡಬೇಡ. ಇರೋ ಫ್ಯಾಕ್ಟ್ ಹೇಳ್ತೀನಿ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಡ ಬ್ರದರ್. ಇವಾಗ ನೀನು ಎಲ್ಲದಕ್ಕೂ ಏನಾರ ಒಂದು ಹೇಳ್ತಾ ಇರ್ತೀಯ, ಬಿಟ್ಬಿಡು. ಈ ದುಂಡು ಮಲ್ಲಿಗೆ ಪಣ್ಣು ಮಲ್ಲಿಗೆ ಎಲ್ಲ ಬಿಟ್ಬಿಡು. ನಾಕೆ ಪ್ರಭೇದ ನಿನ್ನ ಫಾಲೋ ಮಾಡೋರು ತುಂಬ ಜನ ಇದ್ದಾರೆ, ನಿನ್ನೂ ಕೇಳ್ತಾರೆ, ಯಾರು ಯೂತ್ಗಳೆಲ್ಲ ನಿನ್ನೂ ಕೇಳ್ತಾರೆ. ಮಾತಾಡಬೇಕಾದ್ರೆ ಹೇಳು, ನಮ್ಮ ಹಿರಿಕರು ಏನು ಮಾಡ್ಕೊಂಬಂದವ್ರೆ ಇವತ್ತು. ನೀನು ಹಳ್ಳಿಕಾರ್ ಅನ್ನೋದ್ರಲ್ಲೇ 4 ಏನೋ ನಾಟಿ ಎತ್ಕೊಳ್ಳೋದೇ 4 ಪ್ರಭೇದ ಹುಟ್ಟಾಕ್ತವ್ರು. ನಮ್ಮ ತಂದಿರಲ್ಲ, 4 ಪ್ರಭೇದನೇ ಹೇಳು, 5ನೇದು 6ನೇದೆಲ್ಲ ಹೇಳಕ್ಕೆ ಹೋಗ್ಬೇಡ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಅಣ್ಣ, ಏನಾದರೂ ನಮ್ಮ ಯೂತ್ ಸರ್ಕಲ್ಗೆ ಇವತ್ತಿನ ರೇಟಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ದೊಡ್ಡ ಎತ್ತುಗಳನ್ನು ತಗೊಂಡು ತುಂಬ ಲಾಸ್ ಆಗಿ ಎತ್ತುಗಳನ್ನು ಕೊಡ್ತಿದ್ದಾರೆ. ನೀವು ಹೇಳೋದಾದರೆ ಅವ್ರಿಗೆ ಒಳ್ಳೇದಾಗೋ ರೀತಿಲಿ ಏನು ಹೇಳ್ಬೋದು? ಲೊಕೇಶನ್ ಇವಾಗ 100ಕ್ಕೆ ಒಂದು ಜೊತೆ ಯಾವುದೋ ಒಂದು ಎತ್ತು 15 ಲಕ್ಷ 20 ಲಕ್ಷಕ್ಕೆ ಹೋಗೈತೆ, ಯಾವ್ದಾರ ಎತ್ಕೊಳ್ಳೋ ಅಷ್ಟಕ್ಕೆ ಮಾರವ್ರ ಒಂದು ಹೇಳೋಣ ನೀನು. ಇವಾಗ ಜಾಸ್ತಿ ಆಮೇಲೆ ದಯವಿಟ್ಟು ಯೂತ್ಸ್ಗಳು ಹುಡುಗರುಗಳು ಯಾರೋ ಹೊಸ್ದಾಗಿ ಮಾಡೋರು ಯಾವುದೇ ಕಾರಣಕ್ಕೂ ದುರಾಂಕಾರ ಬಿದ್ದು ಇಬ್ಬಿಬ್ರು ಹೋಗಿ ಜನ ತರಬೇಡ್ರಪ್ಪ. ನಿನಗೆ ಗೊತ್ತಿರೋರು 4 ಜನ ಅಲ್ಲ 10 ಜನ ಕರ್ಕೊಂಡೋಗ್ರಿ, ಅದಾಯ್ತಾ? 2 ದಿನ ನಿಮ್ಮ ದಿನ ವೇಸ್ಟ್ ಆದರೂ ಪರವಾಗಿಲ್ಲ. 1000 ರೂಪಾಯಿ ಅಲ್ಲ, 5,000 ರೂಪಾಯಿ ಅಲ್ಲ, 10,000 ರೂಪಾಯಿ ಪೆಟ್ರೋಲು ಡೀಸೆಲ್ ವೇಸ್ಟ್ ಆದರೂ ಪರವಾಗಿಲ್ಲ. ದನ ಹುಡುಕ್ರಿ, ಅಚ್ಚುಕಟ್ಟಾಗಿ ದನ ನೋಡ್ರಿ. ಒಂದು ಸತಿ ಒಂದು ಜೊತೆ ದನ ತೆಗಿಬೇಕಾದ್ರೆ 100 ಸತಿ ಅಲ್ಲ 1000 ಸತಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಬಂಡವಾಳ ಹಾಕ್ರಿ ಎತ್ತುಗಳಿಗೆ. ಒಳ್ಳೆ ದನ ಇದ್ದರೆ ನಿಮ್ಮ ಮನೇಲಿ ಯಾವುದೇ ಕಾರಣಕ್ಕೂ 5 ನಿಮಿಷನೂ ನಿಲ್ಲಲ್ಲ. ಎಲ್ಲ ಬಸಪ್ಪನೇ, ಮಾಲ ಹುಡ್ದವೆಲ್ಲ ಬಸವಣ್ಣ ಅಲ್ಲ. ನಾ ಹೇಳ್ತಾ ಇರೋದು, ಮನೆ ಕಟ್ತಾ ಇದ್ದೀರಾ, ಇವತ್ತಿನ ದಿನದಲ್ಲಿ ಕೆಲಸಗಳು ಕಡಿಮೆ ಆಗ್ತಾ ಇದ್ದಾವೆ, ಯಾರೂ ಕೆಲಸ ಮಾಡ್ತಲ್ಲ, ಎಲ್ಲರೂ ಬರೀ ಶೋಕಿಗೆ ಅಂತ ಸಾಕ್ದಾಗ ನೋಡಿ ಮಾಡಿ ಇಟ್ಕೊಳ್ರಪ್ಪ ದಯವಿಟ್ಟು. ಇದೊಂದು ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತಗೋತೀರಾ, ಒಂದು ವರ್ಷ ಕಷ್ಟಪಟ್ಟು ಹುಲ್ಲಾಗ್ತೀರಾ, ತಂದ್ಬಿಟ್ಟು ತಿರ್ಗಾ ಲಾಸ್ ಮಾಡ್ಕೊಂಡು ಕೊಟ್ಟರೆ ಸಾಕಿರೋದು ಕಳ್ಕೊಂಡು ಬಂಡವಾಳ ಹಾಕಿರೋದು ಕಳ್ಕೊಂಡಾಗ ನಿಟ್ಟುಸ್ರು ಬಿಟ್ಬಿಡ್ತೀರಾ. ದಯವಿಟ್ಟು ನೋಡಿ ಮಾಡಿ ದನ ಕಟ್ಟರೆ, ದಯವಿಟ್ಟು ಒಳ್ಳೆ ದನ ಶೋಕಿ ದನ ಕಟ್ತೀನಿ, ಶೋಕಿ ಮಾಡ್ತೀನಿ. ಇವತ್ತು ಬೆಂಗಳೂರು ಪೇಟೆಲ್ಲ ಕೆಲಸ ಮಾಡ್ಕೊಂಡು ನಮ್ಮ ಹತ್ರ ನಮ್ಮ ತಂದೆ ತಾಯಿ ತಗೊಟ್ಟು ನಾನೇನು ಶೋಕಿ ಮಾಡ್ತೀನಿ ಅನ್ನೋರು ಅವರು ಯೋಚನೆ ಮಾಡಿರಿ. 50,000ಕ್ಕೆ ನೀವು ಬೆಲೆ ಕಟ್ಟಿ ಒಂದು ಜೊತೆ ದನ ತಗೋಬೇಕು, ನೋಡಿ ಮಾಡಿ ತೊಗೊಳ್ರಪ್ಪ. ಎಲ್ಲಾರನ್ನೂ ಕೇಳ್ರಿ. ನಿಮ್ಮ ಊರುಗಳಲ್ಲೇ ಒಳ್ಳೊಳ್ಳೆ ಡಾಕ್ಟ್ರುಗಳಂದರೆ ದನ ನೋಡೋರು ಇರ್ತಾರೆ, ಅವ್ರುಗಳ್ನ ಕರ್ಕೊಂಡು ಹೋಗ್ರಿ.
ಇಂಥವನ್ನೇ ಕರ್ಕೊಂಡು ಹೋಗ್ಬೇಕು, ಇವರೇ ಸ್ಪೆಷಲಿಸ್ಟ್ ಅಂತ ಇಲ್ಲ. ನಿಮ್ಮೂರುಗಳೆಲ್ಲ ಒಳ್ಳೊಳ್ಳೆ ಸ್ಪೆಷಲಿಸ್ಟ್ಗಳಿದ್ದಾರೆ. ಎಲ್ಲರ ಮನೆ ತಪ್ಪ ದನ ಕಟ್ತಿದ್ದವರು ಆ ಟೀಮಲ್ಲಿ ಎಲ್ಲರಿಗೂ ಗೊತ್ತು. ಇವತ್ತು ರೈತಾಪಿ ಕುಟುಂಬದಲ್ಲಿ ಹುಟ್ಟಿರೋರ್ಗೆ ಎಲ್ಲರಿಗೂ ಗೊತ್ತು. ಇವತ್ತು ದೊಡ್ಡ ದನ ತಗೋಬೇಕಾದ್ರೆ ನಾವು ಯಾರಿಗೂ ಇವಾಗ 4 ಜನ ಕರ್ಕೊಂಡೋಗ್ರಿ, ಅಣ್ಣ ಅಪ್ಪ ಅಂತ ಕರೀರಿ. ಈಗೋ ಬಿಟ್ಕೊಡ್ರಿ, ನಾನು ದನ ತೆಗಿಬೋದು, ಹಂಗೇ ಹೋದ್ರೆ ದುಡ್ಡಿದ್ರೆ ದನ ತರ್ಬೋದು, ಹಂಗೆ ಬಿಟ್ಕೊಡ್ರಿ. 4 ಜನ ಕರೀರಿ, ಬರ್ರಪ್ಪ ಅಣ್ಣ ಅಪ್ಪ ಅಂತ ಹೇಳ್ಕೊಂಡು ಕರ್ಕೊಂಡೋಗ್ರಿ. ಕರ್ಕೊಂಡೋಗಿ ನಿಧಾನಗತಿ ಇದೆ, ಯಾತ್ರೆ ಬೀಳಕ್ಕೆ ಹೋಗ್ಬಿಡ್ರಿ, ಆರಾಮಾಗಿ ತೆಗಿರಿ ಬಂದು. ಅರ್ಥ ಆಯ್ತಾ? ನೀವು ಹೆಂಗೋ ಹೋಗಿ ಅಯ್ಯಯ್ಯೋ ಹಂಗಂಗೆ ಹೋಗ್ಬಿಟ್ಟೆ ಇವತ್ತು ತೆಗಿಲೇಬೇಕು ಅಂತ ಹೋಗಿ ದನ ತಂದರೆ ಆಯ್ತಾ ಲಾಸ್ ಆಯ್ತು. ಅದು ಓಕೆ, ಇದಂತೂ ಒಂದು ಒಳ್ಳೆ ಮಾತು. ಹುಡುಗರು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ತುಂಬ ಒಂದು ಖುಷಿ ಆಗುತ್ತೆ. ಓಕೆ ಅಣ್ಣ, ನಾನು ಕೇಳಿರೋ ಕ್ವಶನಲ್ಲಿ ಬೇಜಾರ? ದಯವಿಟ್ಟು ಇಲ್ಲಪ್ಪ, ಇಲ್ಲ ಆದರೆ ಆಮೇಲೆ ಇನ್ನೊಂದು ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ, ಕಮೆಂಟ್ಸ್ ಮಾಡ್ತೀರಾ ಮಾಡಿ, ಬೇಡ ಅಂತ ಹೇಳಲ್ಲ. ನಾನು ಯಾರನ್ನ ಬೇಕಾದರೂ ಎದುರಾಕೋತೀನಿ, ಯಾರ ಜೊತೆ ಬೇಕಾದ್ರೂ ಫೈಟ್ ಮಾಡ್ತೀನಿ. ನಾನು ಯೋಚನೆ ಮಾಡೋನಲ್ಲ, ನಾನು ರೈತರ ಪರ ನಿಲ್ಲೋನು. ನಾನು ಅವ್ರ ಪರವಾಗಿ ನಿಂತು ನಾನು ಫೈಟ್ ಮಾಡೋಕ್ಕೆ ರೆಡಿ. ಮೆಸೇಜ್ ಮಾಡ್ತೀರಾ, ಕೆಲವರು ನನಗೆ ಮೆಸೇಜ್ ಮಾಡ್ತೀರಾ ಕೆಟ್ಟದಾಗೆ, ಹಂಗೆ ಹಿಂಗೆ ಅಂತ. ಕೆಲವರು ನಾನು ವೀಡಿಯೋ ಯಾರಿಗೆ ಮಾಡಿರ್ತೀನಿ ಅವ್ರಿಗೆ ಮಾಡ್ತೀರ. ನೀವು ಮಾಡ್ತಿರೋದು ದನಿನ್ ಸೇವೆನೇ, ನಾವು ಮಾಡ್ತಿರೋದು ದನಿನ್ ಸೇವೆನೇ. ಆದರೆ ನಾವು ಮಾಡಬೇಕಾದ್ರೆ ನಾನು ಕೇಳೋದು ಒಂದೇ ಮಾತು, ನೀವು ಆಡೋ ಮಾತಲ್ಲಿ ಸತ್ಯ ಇರಬೇಕು. ಆ ಸತ್ಯ ಆ ಶ್ರದ್ಧೆಯಿಂದ ಹೇಳಿದಾಗ ಮಾತ್ರ ಅದು ವರ್ಕೌಟ್ ಆಗುತ್ತೆ. ಸುಳ್ಳು ಹೇಳೋದು, ಇನ್ನೊಬ್ಬರನ್ನ ದಾರಿ ತಪ್ಪಿಸೋದು, ಆಮೇಲೆ ನೆಗೆಟಿವ್ ಕಮೆಂಟ್ಸ್ ಹಾಕೋದು. ನಾನು ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಕೆಪಾಸಿಟಿ ಇದ್ದರೆ ನನ್ನ ಹತ್ರ ಫೋನಲ್ಲಿ ಡೈರೆಕ್ಟಾಗಿ ಮಾತಾಡ್ಬೋದು. ನಾನು ಎದುರೋನಲ್ಲ. ನಾನು ಸಿಂಗಲ್ಲಾಗೇ 3 ವರ್ಷ ನಿಪುಣ ಹೇಳಿದ್ರು, ಸತತ ಪ್ರಯತ್ನ ಮಾಡಿ ಈ ವರ್ಷ ನಮ್ಮೂರಲ್ಲಿ ಕೆಂಗಲ್ ಜಾತ್ರೆ ಒಳಗಡೆ ಹೆಣ್ಣು ದನಗಳಿಗೆ ಪ್ರೈಸ್ ಕೊಟ್ಟ. ನನಗೆ ಸಾಥ್ ಕೊಟ್ಟಂಥ ದೇವ್ರುಗಳು ಒಂದಿಬ್ಬರು, ನಮ್ಮ ಟೇಕಲ್ ವೆಂಕಟೇಶ್ ಅಣ್ಣವರು, ನಮ್ಮ ಕೃಷ್ಣಪ್ಪಣ್ಣ ಅಂಕಲ್ ಗುಂಡೂರವರು, ಅವ್ರ ಮಗ ಯಶು ಮತ್ತು ಇನ್ನು. ಎಷ್ಟು ಮಟ್ಟಕ್ಕೆ ನನಗೆ ಖುಷಿ ಆಯಿತು ಅಂದರೆ, ನಾನು ಹೇಳಿದ ತಕ್ಷಣ ನನಗೆ ಸ್ಪಂದಿಸಿದ್ರು, ಮುಂದಿನ ವರ್ಷ ಇನ್ನೂ ದೊಡ್ಡದಾಗೆ ಮಾಡ್ತೀನಿ. ಅದೇ ರೀತಿಲಿ ನೀವು ಹಾಕೋ ಕಮೆಂಟ್ಸು ಇನ್ನೊಬ್ಬರಿಗೆ ನೋವು ಆಗುತ್ತೆ, ಇನ್ನೊಬ್ಬರಿಗೆ ಖುಷಿನೂ ಕೊಡುತ್ತೆ. ನೋಡ್ಕೊಂಡು ಕಮೆಂಟ್ಸ್ ಮಾಡಿ. ಮತ್ತು ಎಲ್ರಿಗೂ ಹೇಳೋದಿಷ್ಟೇ, ಚಿಕ್ಕ ದುಡ್ಡಿಂದ ದನ ತೊಗೊಂಡು ದೊಡ್ಡ ದುಡ್ಡಿಗೆ ಹೋಗಿ. ಫಸ್ಟೇ ದುಡ್ಡಿದೆ ಅಂದ್ಬಿಟ್ಟು ತೊಗೊಬರಕ್ಕೆ ಹೋಗ್ಬೇಡಿ. ನಾನು ತುಂಬ ಸತಿ ಇದನ್ನು ಹೇಳಿದ್ದೀನಿ, ಸ್ಕ್ವೇರ್ ಫೀಟ್ ದುಡ್ಡು ಅಂತ. ಯಾತಕ್ಕೆ ಹೇಳ್ತೀನಿ ಸ್ಕ್ವೇರ್ ಫೀಟ್ ದುಡ್ಡು ಅಂತ ಯಾರಿಗಾರ ಗೊತ್ತಿದ್ರೆ ಅದು ತಿಳ್ಕೊಳ್ಳಿ. ನಮ್ಮ ತಂದೆ, ನಮ್ಮ ತಾತ ಅಥವಾ ಮುತ್ತಾತಂದಿರು ಕಷ್ಟಪಟ್ಟು ಕೂಲಿ ಮಾಡಿ ಉಳಿಸಿ ಆಸ್ತಿನ ಹೋಗಿದ್ದಾರೆ. ಇವತ್ತು ಆ ಆಸ್ತಿಗೆ ಚಿನ್ನದ ಬೆಲೆ ಬಂದಿದೆ. ಹಂಗೆ ಅಂದ್ಬಿಟ್ಟು ಅಲ್ಲೆಲ್ಲ 30-40 ಸೈಟ್ ಮಾಡಿಬಿಟ್ರೆ 1200 ಸ್ಕ್ವೇರ್ ಫೀಟು 55-60 ಲಕ್ಷ ದುಡ್ಡು ಬಂದುಬಿಟ್ಟು ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ನಾನತ್ತೋ ಬರಬಾರ್ದು. ಆದಷ್ಟು ಅವರು ಉಳಿಸೋಗಿರೋದಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ ಅನ್ನೋದನ್ನು ತಿಳ್ಕೊಂಡು ಚಿಕ್ಕದ್ರಿಂದ ಬೆಳೀರಿ. ಮನೆಗೆ ಒಂದು ಹೆಣ್ಣಸ ಸಾಕಿ, ಓರಿ ಕೊಡಿಸಿ, ನಿಮ್ಮ ಮನೇಲಿ ಹುಡ್ತಕ್ಕಂಥ ಕರುಗಳಿಗೆ ಇನ್ನೊಂದು ಕರನ ತಂದು ಕೂಟ ಮಾಡಿ ಇನ್ನೊಬ್ರು ರೈತರ ಮನೆಯಿಂದ ಕೊಡಿ. ಯಾರೋ ಒಬ್ರು ದಳ್ಳಾಳಿ ಹತ್ರ ಹೋಗಿ ತಂದ್ಬಿಟ್ಟು 50,000 ಲಕ್ಷ ಕೊಟ್ಟು ತಂದ್ಬಿಟ್ಟು ಮೀಸೆ ತಿರ್ಗಿದ್ರೆ ಹಿಂಗೆ ಏನೂ ಬರೋಲ್ಲ. ಅದೇ ನೀನು ರೈತನ ಮನೆಗೆ ಕೊಡ್ರಿ, 50,000 ಕೇಳ್ತವೆ, ಇನ್ನೂ 1,000 ಹೆಚ್ಚಿಗೆ ಕೊಟ್ಟು ಬನ್ನಿ. ಮುಂದಿನ ವರ್ಷ ನಿಮಗೆ ಫೋನ್ ಮಾಡ್ತಾರೆ ಅವರು, ಅಣ್ಣ ನಮ್ಮ ಮನೇಲಿ ಇನ್ನೊಂದು ಕರ ಊಟದ ಬಾ ಹಿಡ್ಕೊಂಡು ಹೋಗಂತ. ಅಷ್ಟಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಕಮೆಂಟ್ಸ್ ಹಾಕೋರು ದಯವಿಟ್ಟು ತಿಳ್ಕೊಳ್ಳಿ. ಇಲ್ಲ ನನ್ನ ಹತ್ರ ಮಾತಾಡ್ತೀನಿ ಅನ್ನೋದ್ರೆ ನನ್ನ ನಂಬರ್ ಡೈರೆಕ್ಟ್ ಆಗಿರುತ್ತೆ, ಫೋನ್ ಮಾಡ್ಬೋದು. ಅದು ನಿಮಗೆ ಚಾಲೆಂಜು, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ, ಸರಿನಾ? ಓಕೆ ಅಣ್ಣ, ಹೇಳಿರೋದ್ರೆ ನಾನು ತಪ್ಪಿದ್ದೀನಿ. ಆಮೇಲೆ ಹೋದ್ಸಲಿ ನಮ್ಮ ಸಂದೀಪಣ್ಣ ಅವ್ರನ್ನ ಒಂದು ಕ್ವಶನ್ ಕೇಳಿದೆ GKVKಲಿ, ಅಣ್ಣ ಇದರಲ್ಲಿ ನೀವು ವ್ಯವಸಾಯ ಮಾಡ್ತೀರಾ ಅಂತ. ಅದಕ್ಕೆ 100 ಜನ ಕಮೆಂಟ್ಸ್ ಹಾಕಿದ್ರಿ. ಪಾಪ ನೆಕ್ಸ್ಟ್ ಅವ್ರು ಎಲ್ಲೂ ಸಿಗಲಿಲ್ಲ ನನಗೆ ವಿಡಿಯೋ ಮಾಡೋಕ್ಕೆ. ಇವತ್ತು ಸಿಕ್ಕಿದ್ದಾರೆ. ಅವರು ವ್ಯವಸಾಯ ಮಾಡದೇ ಇರ್ಬೋದು, ಆದರೆ ಅವರು ಒಂದು ಹಳೆ ಎತ್ತನ್ನು ಉಳಿಸಿ ಕೂಟ ಮಾಡಿ ಒಂದು ಹಳೆ ಪಟ್ಟಿ ಕಟ್ಟಬೇಕು ಅಂದ್ರಲ್ಲ, ಅದ್ರ ಮೇಲೆ ಒಂದು ಹೆಸರು ಬರೆದಾಗ ಸಂದೀಪಣ್ಣ ಕೂಟ ಮಾಡೋದು ಅಂತ 100 ಮನೆಗೆ ದಾಟಿದ್ರು 100 ಮನೇಲೂ ಬೆಲೆ ಹೆಚ್ಚುತ್ತಾ ಹೋಗುತ್ತೆ. ಅದು ಇಂಪಾರ್ಟೆಂಟು. ನಾನು ಕೇಳಿದೆ ಸಂದೀಪಣ್ಣ ಅವ್ರನ್ನ, ನಾನೇ ಹೇಳಿದೆ, ಅಣ್ಣ ಈ ಥರ ಕ್ವಶನ್ ಕೇಳ್ತೀನಿ, ನಿಮ್ಗೇನು ಬಾಯಿಲ್ಲ ಉತ್ತರ. ಅಣ್ಣ ನೀವು ಯಾರು ಬಂದು ನೋಡ್ಬೋದು ಅಣ್ಣ, ವ್ಯವಸಾಯ ಮಾಡಲ್ಲ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಎತ್ತಿನ ಗಣ ಉಡ್ತೀನಿ. ನಾನು ಎಂಥ ದೊಡ್ಡ ಎತ್ಗಳು ತೊಗೊಂಡ್ರು ಗಣ ಉಡ್ತೀನಿ, ಒಳ್ಳೊಳ್ಳೆ ಗಾಣ ಉಡ್ತೀನಿ, ನಾನು ಉಡ್ತಿದ್ದೀನಿ. ಆಯ್ತಾ? ವ್ಯವಸಾಯ ಅಂತಲ್ಲ, ದೊಡ್ಡ ವ್ಯವಸಾಯಗಳೇ ನಡೆದಿರ್ತದೆ. ಆದರೆ ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಒಬ್ಬರ ಹತ್ರ, ದೊಡ್ಡ ವ್ಯಕ್ತಿ ಹತ್ರ, ಕೆಲವ್ರ ಹತ್ರ ನಾನು ಕೆಲವು ಕ್ವಶನ್ ಕೇಳಿ, ನಾನು ಟೇಕಲ್ ವೆಂಕಟೇಶ್ ಅಣ್ಣ ಹತ್ರ ಕೇಳಿದೆ, ಅಣ್ಣ ನೀವು ಇದ್ರಲ್ಲಿ ವ್ಯವಸಾಯ ಮಾಡ್ತೀರಾ ಅಂತ. ಅವ್ರು ಒಪ್ಕೊಂಡ್ರೆ, ಅಣ್ಣ ಇಂಥದ್ರಲ್ಲಿ ವ್ಯವಸಾಯ ಮಾಡ್ತೀನಿ, ಇದ್ರಲ್ಲಿ ವ್ಯವಸಾಯ ಮಾಡಲ್ಲ ಅಂತ. 10 ಜೊತೆಲೂ ಕಟ್ಕೊಂಡಿದ್ದೀವಿ, 10 ಜೊತೆಲೂ ವ್ಯವಸಾಯ ಮಾಡೋಕ್ಕಾಗಲ್ಲ. ಯಾವ 1 ಜೊತೆ 2 ಜೊತೆಲಿ ಮಾಡ್ಬೋದು. ಅದೇ ರೀತಿ ಇಲ್ಲೂ ಕೂಡ ಸಂದೀಪಣ್ಣ ಅವರೇನೋ ಹಂಗೆ ಸುಮ್ಮನೆ ತೊಗೊಂಡೋಗ್ಬಿಟ್ಟು ಬೆಣ್ಣೆನ ತೊಗೊಂಬಂದು ಅಲ್ಲಿ ಚನ್ನಪಟ್ಟಣದಲ್ಲಿ ಸಿಕ್ತ ಸಂತೆಯಲ್ಲಿ ತಿನ್ನಿಸ್ಬಿಡೋದಾಗಲಿ ಯಾವುದೂ ಮಾಡಲ್ಲ. ಎಷ್ಟನ್ನ ಗೇಯಕ್ಕೆ ಇಟ್ಕೋಬೇಕು ಅಷ್ಟನ್ನು ಗೇಯ್ತಾ ಇರ್ತಾರೆ. ಮಿಕ್ಕದ್ದು ಯಾವುದನ್ನ ಶೋಕಿ ಮಾಡಬೇಕು ಅದು ಮಾಡ್ತಾ ಇರ್ತಾರೆ. ಇವತ್ತು ಈ ಎತ್ತು ಗಾಣಕ್ಕೆ ಕೂಡಿದ್ರೆ ನಾಳೆ ಆ ಎತ್ತು ಹೋಗಿರ್ತದೆ, ನಾಳೆ ಆ ಎತ್ತು ಹೋಗಿದ್ರೆ ನಾಳೆ ಇನ್ನೊಂದು ಎತ್ತು ಹೋಗಿರ್ತದೆ. ಈ ಥರ ಇರ್ತದೆ. ಯಾರೇ ಕಮೆಂಟ್ ಹಾಕ್ಬೇಕಾದ್ರು ಬ್ರದರ್ 25-30 ರಾಸ್ ಹಾಕಿರ್ತೀನಿ, ಆಯಿತಾ? ಒಂದೇ ಒಂದು ತಿಂಗಳು ನೀವು ಕಮೆಂಟ್ ಹಾಕ್ತಿರಲ್ಲ ಬ್ರದರ್, ಅದನ್ನ ಮೇಂಟೈನ್ ಮಾಡ್ಬಿಟ್ಟು ಆಮೇಲೆ ನನಗೆ ಹೇಳ್ರಿ.
ನೀವೆಲ್ಲ ಇನ್ನೊಂದು ತಪ್ಪಾಗೆಲ್ಲ ಮಾತಾಡ್ತಿರಲ್ವಾ, 25ರಿಂದ 30 ರಾಸು ಯಾವಾಗಲೂ ನನ್ನ ಮೇಲೆ ವರ್ಷ ಪೂರ್ತಿ ಇರುತ್ತೆ. ಇದಕ್ಕೆ ನಾನು ಬದ್ಧ, ಯಾವಾಗಲೂ ನನ್ನ ಮೇಲೆ ಇರುತ್ತೆ. ಯಾಕೆಂದರೆ ಇಲ್ಲಿಂದ ನಾನು ನಮ್ಮ ಕರ್ನಾಟಕ ಬಿಟ್ಟು ಆಚೆ ಕಡೆನೂ ಹೋಗಿದ್ದೀನಿ. ನಾಳೆ ಸಂಡೇ ಕೂಡ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಕೊಮ್ಮಡಕ್ಕೆ. ಅಣ್ಣ ಕೊಮ್ಮಡಕ್ಕೆ ಹೋದರೆ ಊಟ ತಿಂಡಿ ಕೂಡ ಮಾಡಿರಲ್ಲ ನಾವು. ಒಂದು ಜೊತೆ ಯತ್ನ ಹುಡ್ಕೋದಕ್ಕೆ ಹೋದರೆ 2 ದಿನ ಉಪವಾಸ ಇರ್ತೀವಿ. ಅದನ್ನು ನಾನು ಅನುಭವಿಸಿದ್ದೀನಿ. ಆ ನೋವು ನನಗೆ ಗೊತ್ತಿದೆ. ಎಲ್ಲೋ ಅಲ್ಲಿ ಯಾರೋ ತಂದು ಊಟ ಮಾಡಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ತಗೊಬಂದ್ಬಿಟ್ಟು ಇವು ನನ್ನವೇ ಅಂತ ಪಟ್ಟಿ ಕಟ್ಟೋರಲ್ಲ ನಾವು. ತೊಡೆ ತಟ್ಟಿ ಆ ಕಡೆಗೆ ನಿಂತರೆ ಎತ್ತನ್ನ ಕೂಟ ಮಾಡಿ ಬಿಟ್ಟು ಆಚೆ ಕಡೆ ತೋರಿಸೋರು ನಾವು. ಯಾಕೆಂದರೆ ನಮ್ಮ ರೈತರ ಮಕ್ಕಳು ಬೆಳಿಬೇಕು, ಅನುಕೂಲ ಆಗಬೇಕು. ಅದಕ್ಕೆ ತಕ್ಕಂತೆ ನಾನು ಹೇಳೋದೇನೆಂದರೆ ಚಿಕ್ಕದ್ರಿಂದ ಕಟ್ಕೊಂಡು ಮೇಲೆ ಹೋಗೋಣ. ಫಸ್ಟೇ ಮೇಲೆ ಕಟ್ಬಿಡೋದು, ಅವಕ್ಕೆ ತಿಂಡಿ ಮೇಂಟೈನ್ ಗೊತ್ತಾಗಲ್ಲ, ಅದ್ರದ್ದು ಏನಂತ ಗೊತ್ತಾಗಲ್ಲ. ಸಡನ್ಲಿ ಕೆಳಗಡೆಗೆ ಬಿದ್ದು ಲಾಸ್ ಮಾಡಿಕೊಂಡು ಕೈ ಸುಟ್ಕೊಂಡು ಯುವಕರು ನಾಳೆ ದಿನ ದನ ಕಟ್ತಾ ಇರೋ ಥರ ಆಗ್ಬೇಡ್ರಪ್ಪ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ. ಯಾಕೆಂದರೆ ನಿಮ್ಗೆ ಅನುಕೂಲ ಆಗಬೇಕು. ನೀವು ಎಸಸ್ಕೊಂಡು ಇದೇ ಥರ ಒಂದು ಪೆಂಡಲ್ ಹಾಕಿ ನೀವು ನಮ್ಮ ಜೊತೆಗೆ ಬಂದು ನಿಂತಾಗ ಇವ್ನು ನಮ್ಮ ಹುಡುಗ ಬೆಳೆದಿದ್ದಾನೆ ಅಂತ ನಾವು ಒಂದು ಖುಷಿ ಪಡ್ತೀವಿ. ಯಾರೇ ಬರಲಿ ಸ್ಪಂದಿಸ್ತೀವಿ. ಸರಿನಾ ಅಣ್ಣ? ಮೊಬೈಲ್ ನಂಬರ್ ಬೇಡ ಅಂತೀರಾ? ಓಕೆ, ನಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನಾನು ಡಿಸ್ಪ್ಲೇ ಮೇಲೆ ಇರುತ್ತೆ ನನ್ನ ನಂಬರು. ಯಾರು ಬೇಕಾದ್ರೂ ಫೋನ್ ಮಾಡ್ಬೋದು, ಮಾತಾಡ್ತೀನಿ. ಮತ್ತು ಎಲ್ಲೇ ಜಾತ್ರೆ ನಡೆದ್ರು ನೀವು ಏನಾದ್ರು ಮಾಡ್ತೀನಿ ಹಸಕರುಗಳ ಸ್ಪರ್ಧೆ ಅಂತಂದರೆ ನನ್ನ ಕಡೆಯಿಂದ ನಾನು ಸಪೋರ್ಟ್ ಇರುತ್ತೆ. ಯಾವುದೇ ಒಂದು ಜಾತ್ರೆಲಾದರೂ ನಾನು ಸಾಥ್ ಕೊಡ್ತೀನಿ. ಕಮಿಟಿ ಮಾಡಿ ಪ್ರೈಸ್ ಕೊಡ್ರಿ, ನನ್ನ ಕೈಲಾಗಿದ್ದು ಕೊಡೋಣ. ಇದೆಲ್ಲ ಜನ ಹುಡುಗರು ಸೇರಿಕೊಂಡ್ರೆ ನೀವೇ ಒಂದು ಬೆಟ್ಟನ ಹೊಡೆದು ಉಳಿಸ್ಬೋದು. ಅಷ್ಟಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.